ನಮಸ್ಕಾರ ಎಲ್ರಿಗೂ. ಇಂದಿನ ವಿಡಿಯೋದಲ್ಲಿ ನಾವು 8ನೇ ತರಗತಿ ಭಾಗ 1ರ 2ನೇ ಅಧ್ಯಾಯ ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಆತ್ಮೀಯರೇ, ಈ ಕಾನ್ಸೆಪ್ಟ್ಗಳು ನಿಮಗೆ ಈ ತರಗತಿಗಷ್ಟೇ ಅಲ್ಲದೆ ಮುಂದೆ ಬರುವಂತಹ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಸಹ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ತಡ ಮಾಡದೇನೆ ಅಭ್ಯಾಸಕ್ಕೆ ಹೋಗೋಣ. ಮೊದಲನೇ ಪ್ರಶ್ನೆ, ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ. ಮೊದಲನೇ ಪ್ರಶ್ನೆ, ಸೂಕ್ಷ್ಮಜೀವಿಗಳನ್ನು ಡ್ಯಾಶ್ ಉಪಕರಣದ ಸಹಾಯದಿಂದ ಕಾಣಬಹುದು. ನಾವು ಈ ನಮ್ಮ ಬರಿಗಣ್ಣಿಗೆ ಕಾಣದಂತಹ ಅತಿ ಸೂಕ್ಷ್ಮ ಜೀವಿಗಳನ್ನು ನಾವು ಸೂಕ್ಷ್ಮದರ್ಶಕದ ಸಹಾಯದಿಂದ ಕಾಣಬಹುದು. ಬಿ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ನೀಲಿ ಹಸಿರು ಶೈವಲಗಳು ಗಾಳಿಯಿಂದ ನೇರವಾಗಿ ಡ್ಯಾಶ್ ಅನ್ನು ಸ್ಥಿರೀಕರಿಸುತ್ತವೆ. ಅವು ನೈಟ್ರೋಜನನ್ನು ಸ್ಥಿರೀಕರಿಸುತ್ತವೆ. ಈ ಕಾನ್ಸೆಪ್ಟನ್ನು ನೀವು ಹಿಂದಿನ ಕ್ಲಾಸ್ಗಳಲ್ಲೂ ಸಹ ಕೇಳಿರ್ತೀರಿ. ಅಂದರೆ ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಈ ದ್ವಿದಳ ಧಾನ್ಯಗಳ ಬೇರುಗಳಲ್ಲಿರುತ್ತೆ. ಅವು ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಈ ನೈಟ್ರೋಜನ್ ಫಿಕ್ಸೇಷನ್ ಅಂದರೆ ನೈಟ್ರೋಜನ್ ಸ್ಥಿರೀಕರಣಕ್ಕೆ ಸಹಾಯ ಮಾಡುತ್ತವೆ. ಸಿ, ಆಲ್ಕೋಹಾಲನ್ನು ಡ್ಯಾಶ್ ಸೂಕ್ಷ್ಮಜೀವಿಯ ಸಹಾಯದಿಂದ ಉತ್ಪಾದಿಸಲಾಗುತ್ತದೆ. ಆಲ್ಕೋಹಾಲನ್ನು ಈಸ್ಟ್ ಎಂಬ ಸೂಕ್ಷ್ಮಜೀವಿಯ ಸಹಾಯದಿಂದ ಉತ್ಪಾದಿಸಲಾಗುತ್ತದೆ. ಡಿ, ಕಾಲರಾ ರೋಗವು ಡ್ಯಾಶ್ದಿಂದ ಉಂಟಾಗುತ್ತದೆ. ಅಂದರೆ ಈ ಕಾಲರಾ ರೋಗ ಯಾವುದರಿಂದ ಬರುತ್ತೆ ಅಂದರೆ ಅದು ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ. ಎರಡನೇ ಪ್ರಶ್ನೆ, ಸರಿಯಾದ ಉತ್ತರವನ್ನು ಗುರುತಿಸಿ. ಎ, ಇದರ ಉತ್ಪಾದನೆಯಲ್ಲಿ ಈಸ್ಟನ್ನು ಬಳಸಲಾಗುತ್ತೆ. ಅಂದರೆ ಈಸ್ಟನ್ನು ನಾವು ಈ ಆಲ್ಕೋಹಾಲ್ಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಈ ಕೆಳಗಿನದು ಪ್ರತಿಜೈವಿಕವಾಗಿದೆ. ಮೊದಲು ನಾವು ಪ್ರತಿಜೈವಿಕ ಅಂತಂದರೆ ಈಗ ನಾವು ಹಾಸ್ಪಿಟಲ್ಗಳಿಗೆ ಹೋದಾಗ ಡಾಕ್ಟ್ರು ನಮಗೆ ಈ ಜ್ವರದ ಔಷಧಿ ಜೊತೆಗೆ ಮತ್ತೆ ಇನ್ನಿತರ ಔಷಧಿಗಳನ್ನು ಕೊಡ್ತಾರೆ. ಅಂದರೆ ಆ್ಯಂಟಿಬಯೋಟಿಕ್ಗಳಾಗಿ ಕೊಡ್ತಾರೆ. ಅವುಗಳನ್ನೇ ನಾವು ಪ್ರತಿಜೈವಿಕಗಳು. ಅಂದರೆ ಈಗ ನಮಗೆ ಜ್ವರ ಬಂದಿದೆ ಅಂತಂದರೆ ಅದಕ್ಕೆ ಕಾರಣವಾದಂತಹ ಆ ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲಲು, ನಮ್ಮ ಬಾಡಿಯಲ್ಲಿರುವಂತಹ ಆ ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲಲು ಅಥವಾ ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸಲು ಇರುವಂತಹ ಆ ಜೀವಿಗಳೇ ಪ್ರತಿಜೈವಿಕಗಳು. ಅಂಥದ್ರಲ್ಲಿ ಇದರಲ್ಲಿ ಕೊಟ್ಟಿರುವಂಥದ್ರಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಅದು ಸ್ಟ್ರೆಪ್ಟೊಮೈಸಿನ್. ಸ್ಟ್ರೆಪ್ಟೊಮೈಸಿನ್ ಒಂದು ಪ್ರತಿಜೈವಿಕವಾಗಿದೆ. ಸಿ, ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಪ್ರೋಟೋಜೋವಾಗಳ ವಾಹಕ ಡ್ಯಾಶ್. ಈ ಮಲೇರಿಯಾ ರೋಗಕ್ಕೆ ಕಾರಣವಾಗುವಂತಹ ಜೀವಿ ಯಾವುದು ಅಂತ ಹೇಳಿದರೆ ಅನಾಫೇಲಿಸ್ ಎಂಬ ಹೆಣ್ಣು ಸೊಳ್ಳೆ ಕಡಿತದಿಂದ ನಮಗೆ ಈ ಮಲೇರಿಯಾ ರೋಗ ಬರುತ್ತದೆ. ಡಿ, ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ. ಅಂದರೆ ಈಗ ಕಾಂಟ್ಯಾಕ್ಟ್, ಈಗ ಮನೆಯಲ್ಲಿ ಒಬ್ರಿಗೆ ನೆಗಡಿ ಬಂದರೆ ಮತ್ತೆ ಎಲ್ರಿಗೂ ನೆಗಡಿ ಬರುತ್ತೆ. ಈ ರೀತಿ ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ ಅಂದರೆ ಯಾವುದರ ಮೂಲಕ ಸಾಮಾನ್ಯವಾಗಿ ಹರಡುತ್ತೆ ಅಂದರೆ ಅದು ನೊಣ. ಈ ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ಉಬ್ಬುವುದು ಈ ಕಾರಣದಿಂದ. ನಮ್ಮ ಮನೆಯಲ್ಲಿ ಅಮ್ಮ ನೈಟ್ ರುಬ್ಬಿಟ್ಟಂತಹ ಹಿಟ್ಟು ಬೆಳಿಗ್ಗೆ ಅನ್ನೋಷ್ಟರಲ್ಲಿ ಉಬ್ಬಿರುತ್ತೆ. ಅದಕ್ಕೆ ಕಾರಣ ಏನು? ಈಸ್ಟ್ ಕೋಶಗಳ ಬೆಳವಣಿಗೆ. ಅದನ್ನು ನಾವು ಹುದುಗುವಿಕೆ ಅಂತ ಸಹ ಕರಿತೀವಿ. ಆ ಪ್ರೋಸೆಸ್ ಅಥವಾ ಆ ಕ್ರಿಯೆಯನ್ನು ಹುದುಗುವಿಕೆ ಅಂತ ಕರಿತೀವಿ. ಅದು ಯಾವುದರಿಂದ, ಯಾವ ಕಾರಣದಿಂದ ಉಬ್ಬುತ್ತೆ ಅಂತ ಕೇಳಿದರೆ ಅದರಲ್ಲಿರುವಂತಹ ಈಸ್ಟ್ ಕೋಶಗಳ ಬೆಳವಣಿಗೆಯಿಂದ. ಎಫ್, ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆ. ಈ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವಂತಹ ಆ ಪ್ರೋಸೆಸ್ ಯಾವುದು ಅಂತ ಕೇಳಿದರೆ ಅದು ಹುದುಗುವಿಕೆ, ಫರ್ಮೆಂಟೇಷನ್. ಪ್ರಶ್ನೆ 3, ಹೊಂದಿಸಿ ಬರೆಯಿರಿ. ಎ, ಒಂದನೇದು ಬ್ಯಾಕ್ಟೀರಿಯಾ ಕಾಲರಾಗೆ ಕಾರಣ. ರೈಸೋಬಿಯಂ ಗೊತ್ತಿದೆ ನಮಗೆ ಯಾವುದು? ನೈಟ್ರೋಜನ್ ಸ್ಥಿರೀಕರಣ. ಲ್ಯಾಕ್ಟೋಬ್ಯಾಸಿಲಸ್
ಮೊಸರು ಉಂಟಾಗುವಿಕೆ. ಹಾಲು ಹೇಗೆ ಮೊಸರಾಗತ್ತೆ ಅಂತ ಹೇಳಿದರೆ, ಅದರಲ್ಲಿರುವಂತಹ ಈ ಲ್ಯಾಕ್ಟೋಬ್ಯಾಸಿಲಸ್ ಅನ್ನುವ ಬ್ಯಾಕ್ಟೀರಿಯಾದಿಂದ, ಅವುಗಳ ಚಟುವಟಿಕೆಯಿಂದ ಹಾಲು ಮೊಸರಾಗತ್ತೆ. ಹಾಗಾಗಿ ಲ್ಯಾಕ್ಟೋಬ್ಯಾಸಿಲಸ್ ಮೊಸರು ಉಂಟಾಗುವಿಕೆ. ಈಸ್ಟ್ ಯಾವುದಕ್ಕೆ? ಬ್ರೆಡ್ ತಯಾರಿಕೆಗೆ ಅಥವಾ ಈ ದೋಸೆ ಅಥವಾ ಇಡ್ಲಿ ಹಿಟ್ಟು ಉಬ್ಬುವಿಕೆ, ಅದರಲ್ಲೆಲ್ಲ ಹುದುಗುವಿಕೆಗೆ ಯಾವುದನ್ನು ಬಳಸ್ತಾರೆ? ಈಸ್ಟ್. ಪ್ರೋಟೋಝೋವಾ ಮಲೇರಿಯಾಗೆ ಕಾರಣ. ವೈರಸ್ ಏಡ್ಸ್ಗೆ ಕಾರಣ. 4ನೇ ಪ್ರಶ್ನೆ, ಸೂಕ್ಷ್ಮಜೀವಿಗಳನ್ನು ಬರಿಗಣ್ಣಿನಿಂದ ನೋಡಬಹುದೇ? ಇಲ್ಲದಿದ್ದರೆ ಅವುಗಳನ್ನು ಹೇಗೆ ನೋಡಬಹುದು? ಈಗ ಸೂಕ್ಷ್ಮಜೀವಿಗಳನ್ನು ನಾವು ಬರಿಗಣ್ಣಿಂದ ನೋಡ್ಲಿಕ್ಕೆ ಸಾಧ್ಯನಾ? ಹೌದು ಅಲ್ವಾ ಅಂತ ನೋಡೋಣ. ಇಲ್ಲ, ಸೂಕ್ಷ್ಮಜೀವಿಗಳನ್ನು ನಾವು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ಅವುಗಳನ್ನು ಸೂಕ್ಷ್ಮದರ್ಶಕದ ಸಹಾಯದಿಂದ ನೋಡಬಹುದು. 5ನೇ ಪ್ರಶ್ನೆ, ಸೂಕ್ಷ್ಮಜೀವಿಗಳ ಪ್ರಮುಖ ಗುಂಪುಗಳು ಯಾವುವು? ಹಾಗಾದರೆ ಈ ಸೂಕ್ಷ್ಮಜೀವಿಗಳು ಅಂತ ನಾವು ಹೇಳ್ತೀವಲ್ಲ, ಅವುಗಳಲ್ಲಿ ಯಾವ್ಯಾವು ಬರ್ತವೆ ಅನ್ನೋದು. ಆ ಸೂಕ್ಷ್ಮಜೀವಿಗಳು ಅಂತಂದರೆ ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು, ಪ್ರೋಟೋಝೋವಾಗಳು ಮತ್ತು ಶೈವಲಗಳು. 6ನೇ ಪ್ರಶ್ನೆ, ವಾತಾವರಣದ ನೈಟ್ರೋಜನನ್ನು ಮಣ್ಣಿನಲ್ಲಿ ಸ್ಥಿರೀಕರಿಸುವ ಸೂಕ್ಷ್ಮಜೀವಿಗಳನ್ನು ಹೆಸರಿಸಿ. ಅದು ರೈಜೋಬಿಯಂ ಮತ್ತು ನೀಲಿ ಹಸಿರು ಶೈವಲಗಳು. ಇವು ವಾತಾವರಣದ ನೈಟ್ರೋಜನನ್ನು ಮಣ್ಣಿನಲ್ಲಿ ಸ್ಥಿರೀಕರಿಸುವಂತಹ ಸೂಕ್ಷ್ಮ ಜೀವಿಗಳು. 7ನೇ ಪ್ರಶ್ನೆ, ನಮ್ಮ ಜೀವನದಲ್ಲಿ ಸೂಕ್ಷ್ಮಜೀವಿಗಳ ಉಪಯುಕ್ತತೆಯನ್ನು ಕುರಿತು 10 ಸಾಲುಗಳಲ್ಲಿ ಬರೆಯಿರಿ. ಅಂದರೆ ಈ ಸೂಕ್ಷ್ಮಜೀವಿಗಳಿಂದ ನಮ್ಮ ನಿತ್ಯ ಜೀವನದಲ್ಲಿ ಏನೇನು ಉಪಯೋಗ ಇದೆ ಅನ್ನೋದನ್ನು ಬರೆಯೋಣ. ನಮ್ಮ ಜೀವನದಲ್ಲಿ ಸೂಕ್ಷ್ಮಜೀವಿಗಳ ಉಪಯೋಗಗಳು. ಮೊಸರು, ಬ್ರೆಡ್, ಕೇಕ್ಗಳ ತಯಾರಿಯಲ್ಲಿ ಬಳಸುವರು. ಅಂದರೆ ಈ ಸೂಕ್ಷ್ಮಜೀವಿಗಳು ಉದಾಹರಣೆ ಅಂದರೆ ಈಸ್ಟ್, ಇವುಗಳನ್ನು ನಾವು ಈಗ ಹಾಲಿನಿಂದ ಮೊಸರು ತಯಾರಿಕೆಯಲ್ಲಿರ್ಬೋದು, ಬ್ರೆಡ್ಗಳು ಸ್ಮೂತ್ ಆಗಲಿಕ್ಕಾಗಿರ್ಬೋದು, ಈ ಕೇಕ್ಗಳ ತಯಾರಿಕೆಯಲ್ಲಿ ಇವುಗಳನ್ನು ಬಳಸ್ತಾರೆ. ಮದ್ಯ, ವೈನ್ ಮತ್ತು ಅಸಿಟಿಕ್ ಆಮ್ಲಗಳ ತಯಾರಿಕೆಯಲ್ಲಿ ಬಳಸುವರು. ಅಸಿಟಿಕ್ ಆಮ್ಲ ಅಂದರೆ ವಿನೆಗರ್. ಈಗ ಈ ಕೆಲವೊಂದು ಫಾಸ್ಟ್ ಫುಡ್ ಅಂಗಡಿಗಳಲ್ಲೆಲ್ಲ ಬಳಸ್ತಾರೆ ವಿನೆಗರನ್ನು. ಅವುಗಳಲ್ಲೆಲ್ಲ ಈ ಸೂಕ್ಷ್ಮಜೀವಿಗಳನ್ನು ಬಳಸ್ತಾರೆ. ಸತ್ತ ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯಗಳನ್ನು ಸರಳ ಪದಾರ್ಥಗಳಾಗಿ ವಿಭಜಿಸಲು. ಈಗ ಈ ಸಸ್ಯಗಳ ಕೆಲವೊಂದು ಪಾರ್ಟ್ ಆಗಿರ್ಬೋದು ಅಥವಾ ಪ್ರಾಣಿಗಳು ಸತ್ತು ಬಿದ್ದರೆ ಅವುಗಳನ್ನು ವಿಭಜಿಸಿ ಸರಳ ಪದಾರ್ಥಗಳಾಗಿ ಮಾಡಲಿಕ್ಕೆ ಇವುಗಳನ್ನು ಬಳಸ್ತಾರೆ. ಮಣ್ಣಿನ ಫಲವತ್ತತೆ ಹೆಚ್ಚಿಸುವ ನೈಟ್ರೋಜನ್ ಸ್ಥಿರೀಕರಣಕ್ಕೆ ಸಹಾಯಕ. ಆಲ್ರೆಡಿ ನಮಗೆ ಗೊತ್ತಿದೆ, ಈ ನೈಟ್ರೋಜನ್ ಫಿಕ್ಸೇಷನ್ಗೆ ಈ ರೈಜೋಬಿಯಂ ಬ್ಯಾಕ್ಟೀರಿಯಾಗಳು ಹೆಲ್ಪ್ ಮಾಡ್ತವೆ. ಔಷಧಗಳ ತಯಾರಿಕೆಯಲ್ಲಿ ಬಳಸುವರು. ಕೆಲವೊಂದು ಔಷಧಗಳ ತಯಾರಿಕೆಯಲ್ಲೂ ಸಹ ಈ ಸೂಕ್ಷ್ಮಜೀವಿಗಳನ್ನು ಬಳಸ್ತಾರೆ. ಅಂದರೆ ಕ್ಷಯ ರೋಗಗಳ ತಯಾರಿಕೆ, ಆ ರೋಗದ ಔಷಧ ತಯಾರಿಕೆಯಲ್ಲಿರ್ಬೋದು ಅಥವಾ ಪೆನ್ಸಿಲಿನ್ಗಳ ತಯಾರಿಕೆಯಲ್ಲಿರ್ಬೋದು, ಅಂದರೆ ಈ ಪೋಲಿಯೋ ರೋಗಕ್ಕೆ ಇರ್ಬೋದು. ಈ ರೀತಿ ಹಲವಾರು ಔಷಧಗಳ ತಯಾರಿಕೆಯಲ್ಲಿ ಇವುಗಳನ್ನು ಬಳಸ್ಕೊಳ್ತಾರೆ. ಪ್ರತಿಜೈವಿಕಗಳ ತಯಾರಿಕೆಯಲ್ಲಿ ಬಳಸುವರು. ಆಗಲೇ ಹೇಳಿದ್ದೀನಿ ಪ್ರತಿಜೈವಿಕಗಳು ಅಂತ ಅಂದ್ರೇನು ಅಂತ. ಸೊ ಆ್ಯಂಟಿಬಾಡಿಗಳ ಅಥವಾ ಆ್ಯಂಟಿಬಯೋಟಿಕ್ಗಳ ತಯಾರಿಕೆಯಲ್ಲಿ ಬಳಸುವರು. ಚರಂಡಿ ತ್ಯಾಜ್ಯಗಳ ಸಂಸ್ಕರಣೆಯಲ್ಲಿ ಬಳಸುವರು. ಈ ಚರಂಡಿಗಳಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳ ಸಂಸ್ಕರಣೆಯಲ್ಲಿ ಅವುಗಳನ್ನು ಕೂಡ ಬಳಸ್ಕೊಳ್ತಾರೆ. ಕೈಗಾರಿಕಾ ತ್ಯಾಜ್ಯಗಳ ಸಂಸ್ಕರಣೆಯಲ್ಲಿ ಈ ಸೂಕ್ಷ್ಮಾಣುಜೀವಿಗಳನ್ನು ಬಳಸುವರು. ಪರಿಸರದ ಸ್ವಚ್ಛತೆಯಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಈ ಸೂಕ್ಷ್ಮಾಣುಜೀವಿಗಳು ಪರಿಸರದ ಸ್ವಚ್ಛತೆಯಲ್ಲೂ ಸಹ ಪ್ರಮುಖ ಪಾತ್ರವನ್ನು ವಹಿಸಿವೆ. ದೋಸೆ, ಇಡ್ಲಿ ಹಿಟ್ಟಿನ ಹುದುಗುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಸೊ ಇವಿಷ್ಟೂ ಸಹ ನಮ್ಮ ದೈನಂದಿನ ಜೀವನದಲ್ಲಿ ಈ ಸೂಕ್ಷ್ಮಜೀವಿಗಳು ಮಾಡುವಂತಹ ಉಪಯೋಗಗಳು. ಸೂಕ್ಷ್ಮಜೀವಿಗಳಿಂದ ಉಂಟಾಗುವ ಹಾನಿಗಳ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ. ಹಾಗಾದರೆ
ಇಷ್ಟೆಲ್ಲ ನಮಗೆ ಉಪಯೋಗ ಇದೆ ಅಲ್ವಾ, ಹಾಗಾದರೆ ಏನೂ ಹಾನಿಗಳಿಲ್ವಾ? ಇದ್ದಾವೆ. ಸೊ ಅನೇಕ ಸೂಕ್ಷ್ಮಜೀವಿಗಳು ಮಾನವರಲ್ಲಿ, ಪ್ರಾಣಿಗಳಲ್ಲಿ ಮತ್ತು ಸಸ್ಯಗಳಲ್ಲಿ ಅನೇಕ ರೋಗಗಳನ್ನುಂಟು ಮಾಡುತ್ತವೆ. ಕೆಲವು ಸೂಕ್ಷ್ಮಜೀವಿಗಳು ಆಹಾರ, ಬಟ್ಟೆ, ಚರ್ಮದ ವಸ್ತುಗಳನ್ನು ಹಾಳು ಮಾಡುತ್ತವೆ. ನೀವು ಮಳೆಗಾಲದಲ್ಲೆಲ್ಲ ನೋಡ್ಬೋದು, ಸ್ವಲ್ಪ ಹಸಿ ಬಟ್ಟೆ ಏನಾದರೂ ನಾವು ಹಾಗೆ ಇಟ್ಬಿಟ್ರೆ ಅದರ ಮೇಲೆ ಕಪ್ಪು ಚುಕ್ಕೆ ಅಂತಹ ಅವೆಲ್ಲ ಡಾಟ್ಸ್ ಎಲ್ಲ ಬೀಳ್ತವೆ. ಅಲ್ಲೂ ಕೂಡ ಫಂಗಸ್ ಎಲ್ಲ ಬೆಳೀತವೆ. ಅವು ಕೂಡ ಈ ಸೂಕ್ಷ್ಮಾಣುಜೀವಿಗಳಿಂದನೇ. ಅಥವಾ ಮಾನವರಲ್ಲಿ ಈಗ ಚರ್ಮದ ತುರಿಕೆ ಇರ್ಬೋದು, ಅವು ಕೂಡ ಈ ರೀತಿ ಹಲವಾರು ರೋಗಗಳನ್ನುಂಟು ಮಾಡುತ್ತವೆ. ಜಾನುವಾರುಗಳಲ್ಲಿ ಭಯಾನಕ ರೋಗಗಳನ್ನುಂಟು ಮಾಡುತ್ತವೆ. ಮಾನವರಲ್ಲಿ ಕಾಲರ, ಸಿಡುಬು, ಕ್ಷಯರೋಗಗಳನ್ನು ವೃದ್ಧಿಸುತ್ತವೆ. ಸಸ್ಯಗಳಲ್ಲಿ ಅವುಗಳ ಬೆಳವಣಿಗೆ ಕುಂಠಿತಗೊಳಿಸಿ ಅವುಗಳ ಇಳುವರಿ ಕಡಿಮೆ ಮಾಡುತ್ತವೆ. ಈ ರೀತಿ ಇನ್ನೂ ಅನೇಕ ಭಯಾನಕ ಅಥವಾ ಇನ್ನೂ ಅನೇಕ ಹಾನಿಗಳನ್ನು ಈ ಸೂಕ್ಷ್ಮಾಣುಜೀವಿಗಳು, ಪ್ರಾಣಿಗಳು, ಸಸ್ಯಗಳು ಮತ್ತು ಈ ಮಾನವರಲ್ಲಿ ಉಂಟು ಮಾಡುತ್ತವೆ. ಈ ಪಾಠದ ಕೊನೆಯ ಪ್ರಶ್ನೆ. ಈ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್. ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಗೆ ಇದರಲ್ಲಿ ಯಾವ ಭಾಗ ಇಷ್ಟ ಆಯಿತು ಅನ್ನೋದನ್ನು ಕಾಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ 9ನೇ ಪ್ರಶ್ನೆ. ಪ್ರತಿಜೈವಿಕಗಳು ಎಂದರೇನು? ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಳುವಾಗ ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು? ಪ್ರತಿಜೈವಿಕಗಳು ಅಂದರೆ ಕೆಲವು ಔಷಧಿಗಳು ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ಕೊಲ್ಲುತ್ತವೆ ಅಥವಾ ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸುತ್ತವೆ. ಅಂತಹ ಔಷಧಿಗಳನ್ನು ಪ್ರತಿಜೈವಿಕಗಳೆಂದು ಕರೆಯುವರು. ಈಗ ಕೆಲವೊಂದು ಔಷಧಿಗಳು, ಎಲ್ಲ ಔಷಧಿಗಳಲ್ಲ, ಕೆಲವು ಔಷಧಿಗಳು ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ಕೊಲ್ಲುತ್ತವೆ ಅಥವಾ ಅವುಗಳ ಬೆಳವಣಿಗೆಯನ್ನೇ ನಿಲ್ಲಿಸುತ್ತವೆ. ಅಂತಹ ಔಷಧಿಗಳನ್ನು ನಾವು ಪ್ರತಿಜೈವಿಕಗಳು ಅಥವಾ ಆ್ಯಂಟಿಬಯೋಟಿಕ್ಸ್ಗಳು ಅಂತ ಕರಿತೀವಿ. ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಳುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು, ಇದು ತುಂಬ ಇಂಪಾರ್ಟೆಂಟ್. ಮೊದಲನೇದು, ಅರ್ಹ ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಳುವುದು ಮುಖ್ಯ. ಈಗ ಡಾಕ್ಟ್ರ ಸಲಹೆ ಮೇರೆಗೆ ಮಾತ್ರ ನಾವು ಈ ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಬೇಕು. ವೈದ್ಯರು ಸೂಚಿಸಿದ ಅವಧಿಯವರೆಗೆ ಮಾತ್ರ ತೆಗೆದುಕೊಳ್ಳುವುದು. ಈಗ ಅವರು ಎಷ್ಟು ದಿನ, ಎಷ್ಟು ml ಅಥವಾ ಎಷ್ಟು ಅಂತ ಹೇಳಿರ್ತಾರೆ, ಆ ಪ್ರಮಾಣದಲ್ಲೇ ತೆಗೆದುಕೊಳ್ಳುವುದು. ವೈದ್ಯರು ತಿಳಿಸಿದ ಪ್ರಮಾಣದಲ್ಲಿ ಮಾತ್ರ ತೆಗೆದುಕೊಳ್ಳುವುದು. ಅವರು ಎಷ್ಟು ಅಂತ ಹೇಳಿರ್ತಾರಲ್ಲ ಅಷ್ಟನ್ನು ಮಾತ್ರನೇ ತೆಗೆದುಕೊಳ್ಬೇಕು. ತಪ್ಪು ಪ್ರಮಾಣದಲ್ಲಿ ಮತ್ತು ಅನಗತ್ಯವಾಗಿ ತೆಗೆದುಕೊಂಡಾಗ ನಮ್ಮ ದೇಹದಲ್ಲಿನ ಉಪಯುಕ್ತ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಬಹುದು. ನಮ್ಮ ದೇಹದಲ್ಲಿ ಆಲ್ರೆಡಿ ಗುಡ್ ಬ್ಯಾಕ್ಟೀರಿಯಾ ಅಥವಾ ಒಳ್ಳೆಯ ಸೂಕ್ಷ್ಮಜೀವಿಗಳು ಇರ್ತವೆ ಮತ್ತು ಬೇಡವಾದಂತಹ ಸೂಕ್ಷ್ಮಜೀವಿಗಳು ಇರ್ತವೆ. ಈ ಆ್ಯಂಟಿಬಯೋಟಿಕ್ಸ್ ಏನು ಮಾಡುತ್ತೆ, ನಮಗೆ ಬೇಡದಂತಹ ಆ ಸೂಕ್ಷ್ಮಜೀವಿಗಳನ್ನು ಕೊಲ್ಲುವಂಥ ಕೆಲಸ ಮಾಡುತ್ತೆ. ನಾವು ಅನಗತ್ಯವಾಗಿ ತೆಗೆದುಕೊಂಡಾಗ ಏನಾಗುತ್ತೆ, ಅಲ್ಲಿರುವಂತಹ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಅಥವಾ ಒಳ್ಳೆಯ ಸೂಕ್ಷ್ಮಾಣುಜೀವಿಗಳನ್ನು ಕೊಲ್ಲುವುದರಿಂದ ಅವು ನಮ್ಮ ದೇಹಕ್ಕೆ ಹಾನಿಯನ್ನುಂಟು ಮಾಡಬಹುದು. ಆದ್ದರಿಂದ ಈ ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಳುವಾಗ ನಾವು ಇನ್ನಷ್ಟು ಈ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳೋದು ಅತಿ ಮುಖ್ಯ. ಆತ್ಮೀಯರೇ, ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.